ಈ ಮೂಡ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಮೊದಲಿಗೆ ನಿಮಗೆ ಕೆಲವರು ಬಂದು ಅಪ್ರೋಚ್ ಮಾಡಿದ್ರು ಅಂತಂದು ಹೇಳಿದ್ರು. ಯಾರು ಸರ್ ಅವ್ರು ಅಪ್ರೋಚ್ ಮಾಡಿದ್ದು ಯಾರು? ಮತ್ತು ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು? ಸರ್ ಅದನ್ನು ನಾವು ಅವ್ರ ಹೆಸರೆಲ್ಲ ನೇರವಾಗಿ ಹೇಳೋಕ್ಕಾಗಲ್ಲ. ಅವರು ದಾಖಲೆಲ್ಲ ಅವ್ರ ಹತ್ರ ಇತ್ತು ಮತ್ತು ಅವ್ರಿಗೆ ಮಾಹಿತಿ ಇತ್ತು. ಅವರು ಸಾಕಷ್ಟು ಪ್ರಯತ್ನಗಳು ಪಟ್ಟಿದ್ರು ಹೋರಾಟ ಮಾಡೋದಕ್ಕೆ. ಆದರೆ ಅವ್ರಿಗೆ ಆಗಲೇ ಇದ್ದ ಕಾರಣ ನನಗೆ ಆ ದಾಖಲೆ ಅಂತ ಅಂದ್ಕೊಟ್ಟು ನನಗೆ ಇದು ಮಾಡಿಕೊಟ್ರು ಸರ್. ಈ ಥರ ಇದೆ ಅಂತೇಳಿ. ಮತ್ತು ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಈ ಥರ ಎಲ್ಲ ರಾಜಕಾರಣಿಗಳು ಕೂಡ ಸಾವಿರಾರು ನಿವೇಶನಗಳು ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಮತ್ತು ನಾನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳನ್ನ ನಾನು ಸಂಗ್ರಹ ಮಾಡಿದ ನಂತರ ನನಗೂ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಸೊ ಇದು ಹೋರಾಟ ಮಾಡೋದು ಸೂಕ್ತ ಅಂತೇಳಿ ಅನಿಸಿದ್ರೆ ನಾನು ಹೋರಾಟ ಮಾಡಿದೆ. ನಿಮಗೆ ದಾಖಲೆಯನ್ನ ಸಂಗ್ರಹ ಮಾಡಿದವರು, ಮಾಹಿತಿ ಕೊಟ್ಟಂಥವ್ರು ಸಾಮಾಜಿಕ ಹಿನ್ನೆಲೆ ಇನ್ನೋರವರ ಅಥವಾ ರಾಜಕೀಯ ಹಿನ್ನೆಲೆ ಇರೋರ? ಇಲ್ಲ ಸಾಮಾಜಿಕ ಹಿನ್ನೆಲೆ ಉಳ್ಳವರು. ಅವರು ಕೂಡ ಸಾಮಾಜಿಕ ಹೋರಾಟ ಮಾಡಬೇಕು ಅಂತಲೇ ಹೋರಾಟ ದಾಖಲೆ ಸಂಗ್ರಹ ಮಾಡಿ ಹೋರಾಟ ಪ್ರಾರಂಭ ಮಾಡಿದಂಥವ್ರು. ಅವರು ಸಾಧ್ಯ ಆಗದೆ ನನಗೆ ತಂದುಕೊಟ್ಟಿತ್ತು. ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಈ ಮೂಡ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಮೊದಲಿಗೆ ನಿಮಗೆ ಕೆಲವರು ಬಂದು ಅಪ್ರೋಚ್ ಮಾಡಿದ್ರು ಅಂತಂದು ಹೇಳಿದ್ರು. ಯಾರು ಸರ್ ಅವ್ರು ಅಪ್ರೋಚ್ ಮಾಡಿದ್ದು ಯಾರು? ಮತ್ತು ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು? ಸರ್ ಅದನ್ನು ನಾವು ಅವ್ರ ಹೆಸರೆಲ್ಲ ನೇರವಾಗಿ ಹೇಳೋಕ್ಕಾಗಲ್ಲ. ಅವರು ದಾಖಲೆಲ್ಲ ಅವ್ರ ಹತ್ರ ಇತ್ತು ಮತ್ತು ಅವ್ರಿಗೆ ಮಾಹಿತಿ ಇತ್ತು. ಅವರು ಸಾಕಷ್ಟು ಪ್ರಯತ್ನಗಳು ಪಟ್ಟಿದ್ರು ಹೋರಾಟ ಮಾಡೋದಕ್ಕೆ. ಆದರೆ ಅವ್ರಿಗೆ ಆಗಲೇ ಇದ್ದ ಕಾರಣ ನನಗೆ ಆ ದಾಖಲೆ ಅಂತ ಅಂದ್ಕೊಟ್ಟು ನನಗೆ ಇದು ಮಾಡಿಕೊಟ್ರು ಸರ್. ಈ ಥರ ಇದೆ ಅಂತೇಳಿ. ಮತ್ತು ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಈ ಥರ ಎಲ್ಲ ರಾಜಕಾರಣಿಗಳು ಕೂಡ ಸಾವಿರಾರು ನಿವೇಶನಗಳು ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಮತ್ತು ನಾನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳನ್ನ ನಾನು ಸಂಗ್ರಹ ಮಾಡಿದ ನಂತರ ನನಗೂ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಸೊ ಇದು ಹೋರಾಟ ಮಾಡೋದು ಸೂಕ್ತ ಅಂತೇಳಿ ಅನಿಸಿದ್ರೆ ನಾನು ಹೋರಾಟ ಮಾಡಿದೆ. ನಿಮಗೆ ದಾಖಲೆಯನ್ನ ಸಂಗ್ರಹ ಮಾಡಿದವರು, ಮಾಹಿತಿ ಕೊಟ್ಟಂಥವ್ರು ಸಾಮಾಜಿಕ ಹಿನ್ನೆಲೆ ಇನ್ನೋರವರ ಅಥವಾ ರಾಜಕೀಯ ಹಿನ್ನೆಲೆ ಇರೋರ? ಇಲ್ಲ ಸಾಮಾಜಿಕ ಹಿನ್ನೆಲೆ ಉಳ್ಳವರು. ಅವರು ಕೂಡ ಸಾಮಾಜಿಕ ಹೋರಾಟ ಮಾಡಬೇಕು ಅಂತಲೇ ಹೋರಾಟ ದಾಖಲೆ ಸಂಗ್ರಹ ಮಾಡಿ ಹೋರಾಟ ಪ್ರಾರಂಭ ಮಾಡಿದಂಥವ್ರು. ಅವರು ಸಾಧ್ಯ ಆಗದೆ ನನಗೆ ತಂದುಕೊಟ್ಟಿತ್ತು. ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.